ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ಮಶ್ರೂಮ್ ಪೆಪ್ಪರ್ ಫ್ರೈ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಈ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ನಾನು ಒಂದು ಮಸಾಲಾ ಪೌಡರ್ನ ತೋರಿಸ್ತೀನಿ. ಈ ಒಂದು ಮಸಾಲಾ ಪೌಡರ್ನಿಂದ ನಾವು ಒಂದು ಒಳ್ಳೆ ಟೇಸ್ಟಿಯಾಗಿರೋ ಆ್ಯಂಡ್ ಹಾಗೆ ಡಿಫ್ರೆಂಟ್ ಆಗಿ ಮಶ್ರೂಮ್ ಪೆಪ್ಪರ್ ಫ್ರೈನ ರೆಡಿ ಮಾಡ್ಕೋಬಹುದು. ಓಕೆ, ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ 400 ಗ್ರಾಮ್ ಬಟರ್ ಮಶ್ರೂಮ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಕ್ಲೀನ್ ಮಾಡಬೇಕು. ಮಶ್ರೂಮ್ಗೆ ಸಿಕ್ಕಾಪಟ್ಟೆ ಮಣ್ಣು ಇರುತ್ತೆ. ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಓಕೆ, ನಾನಿಲ್ಲಿ ಅರ್ಧ ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಇದನ್ನ ಕ್ಲೀನ್ ಮಾಡೋಕೆ ಮೈದಾ ಅಥವಾ ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ತಗೋಬಹುದು. ಇದನ್ನ ಇವಾಗ ಮಶ್ರೂಮ್ ಇರೋ ಬೌಲ್ಗೆ ಹಾಕೋತಿದ್ದೀನಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೈದಾ ಎಲ್ಲ ಮಶ್ರೂಮ್ಗೆ ತಾಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ್ಮೇಲೆ ಒಂದೊಂದೇ ಮಶ್ರೂಮ್ನ ತಗೊಂಡು ಈ ರೀತಿ ಜೆಂಟ್ಲಿ ರಬ್ ಮಾಡಿದ್ರೆ ನೀಟಾಗಿ ಮೇಲಿರೋ ಮಣ್ಣು ಅಂಡ್ ಕೊಳೆ ಎಲ್ಲ ಹೋಗಿಬಿಡತ್ತೆ. ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ಈಗಾಗಲೇ ನಾನು ಸ್ಕಿನ್ ಔಟ್ ಮಾಡೋ ಮೆಥಡ್ನ ತೋರಿಸಿದ್ದೀನಿ. ಇದು ಮತ್ತೊಂದು ಮೆಥಡ್. ನೀವು ಇವೆರಡರಲ್ಲಿ ಯಾವ ಮೆಥಡ್ನಲ್ಲಿ ಬೇಕಾದರೂ ಕ್ಲೀನ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನೀರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋತಿದ್ದೀನಿ, ಬೇಗ ಕ್ಲೀನ್ ಆಗಿ ಬಿಡುತ್ತೆ. ಇಲ್ಲಿ ಮಶ್ರೂಮ್ನ ರಬ್ ಮಾಡ್ತಾನೆ ನೀರಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಈ ನೀರು ನೋಡಿ ಮಶ್ರೂಮ್ನಲ್ಲಿ ಎಷ್ಟು ಮಣ್ಣು ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ನೀರಲ್ಲಿ ಕ್ಲೀನ್ ಮಾಡಿ ಆದ್ಮೇಲೆ ಮತ್ತೆ ಬೇರೆ ನೀರಲ್ಲಿ 2 ಟೈಮ್ಸ್ ವಾಶ್ ಮಾಡ್ಕೋಬೇಕು. ಹಾಗೆ ವಾಶ್ ಮಾಡಿ ಆದ್ಮೇಲೆ ಅದನ್ನ ಡ್ರೈ ಮಾಡ್ಕೋಬೇಕು. ಯಾಕಂದ್ರೆ ಮಶ್ರೂಮ್ಗೆ ನೀರಿದ್ರೆ ಬೇಗ ಕಪ್ಪಾಗಿ ಬಿಡುತ್ತೆ. ಸೊ ಓಕೆ, ಇವಾಗ ಮಶ್ರೂಮ್ ಕ್ಲೀನ್ ಮಾಡಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ಬಿಗ್ ಸೈಜ್ ಮಶ್ರೂಮ್ ಇದ್ರೆ 4 ಪೀಸ್ ಅಂಡ್ ಸ್ಮಾಲ್ ಸೈಜ್ ಇದ್ರೆ 2 ಪೀಸ್ ಮಾಡ್ಕೋಬೇಕು. ಹಾಗೆ ಸ್ಟೆಮ್ನ ಸ್ವಲ್ಪ ಕಟ್ ಮಾಡಿ ಬಿಸಾಕಬೇಕು. ನಾನಿಲ್ಲಿ ಎಲ್ಲಾ ಮಶ್ರೂಮ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪೆಪ್ಪರ್ ಫ್ರೈ ಮಸಾಲಾ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಫ್ರೈಯಿಂಗ್ ಪ್ಯಾನ್ ಹೀಟ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಜೀರಾ ಅಂಡ್ 1 ಟೇಬಲ್ ಸ್ಪೂನ್ ಬಡೇಶು ಇಷ್ಟನ್ನ ಹಾಕೊಂಡು ಗ್ಯಾಸ್ ಲೋ ಫ್ಲೇಮ್ ನಲ್ಲಿಟ್ಟು ರೋಸ್ಟ್ ಮಾಡ್ಕೋಬೇಕು. ಲೈಟ್ ಆಗಿ ಅರೋಮಾ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಈ ಒಂದು ಪೌಡರ್ ಇದ್ರೆ ಸಾಕು, ಈ ಮಶ್ರೂಮ್ ಪೆಪ್ಪರ್ ಫ್ರೈ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಇದು ರೋಸ್ಟ್ ಆಗಿದೆ. ಇವಾಗ ಇದನ್ನ ಕೂಲ್ ಆಗ್ಲಿಕ್ಕೆ ಬಿಡೋಣ. ಕೂಲ್ ಆಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಓಕೆ, ಪೆಪ್ಪರ್ ಫ್ರೈ ಮಸಾಲಾ ಪೌಡರ್ ರೆಡಿ ಆಗಿದೆ. ಇದನ್ನ ಇವಾಗ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಮಶ್ರೂಮ್ ಪೆಪ್ಪರ್ ಫ್ರೈ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ತಗೊಂಡು ಹೈ ಫ್ಲೇಮ್ನಲ್ಲಿ ಹೀಟ್ ಮಾಡ್ಕೊತಿದ್ದೀನಿ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ಮಸ್ಟರ್ಡ್ ಆಯಿಲ್, ಇದು ಆಪ್ಷನಲ್, ಆ್ಯಂಡ್ 1 ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆಯಿಲ್ ಹೀಟ್ ಆಗಿದ್ದೆ ಅದಕ್ಕೆ ಸ್ವಲ್ಪ ಜೀರಾ ಆ್ಯಂಡ್ ಸ್ವಲ್ಪ ಬಡೇಶೋಪ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಚಾಪ್ಡ್ ಗಾರ್ಲಿಕ್ ಆ್ಯಂಡ್ 10 to 12 ಸ್ಮಾಲ್ ಸೈಜ್ ಹೋಲ್ ಗಾರ್ಲಿಕ್ ಕ್ಲೋವ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಇವಾಗ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 3 ಮೀಡಿಯಂ ಸೈಜ್ ಚಾಪ್ಡ್ ಆನಿಯನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಇವಾಗ ಹೈ ಫ್ಲೇಮ್ ನಲ್ಲಿ ಸ್ಟೀರ್ ಮಾಡ್ತಾನೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆನಿಯನ್ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಹೋಲ್ ರೆಸಿಪಿನ ಹೈ ಫ್ಲೇಮ್ ನಲ್ಲೇ ಕುಕ್ ಮಾಡಬೇಕು. ಓಕೆ, ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಅಂಡ್ ಗ್ರೀನ್ ಚಿಲ್ಲಿ ಪೇಸ್ಟ್ ನ ಆ್ಯಡ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ನಾ ಯಾವ ರೀತಿ ಪೇಸ್ಟ್ ಮಾಡ್ಕೋತೀನಿ ಅನ್ನೋದನ್ನ ಓಲ್ಡ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸ್ಟೀರ್ ಮಾಡ್ತಾ ಫ್ರೈ ಮಾಡಬೇಕು. ನೆನಪಿರ್ಲಿ, ಇಲ್ಲಿ ಹೈ ಫ್ಲೇಮ್ನಲ್ಲೇ ಸ್ಟೀರ್ ಮಾಡ್ತಾ ಕುಕ್ ಮಾಡಬೇಕು. ಒಂದು ಸಲ ಎಲ್ಲರೂ ಈ ರೆಸಿಪಿನ ಹೈ ಫ್ಲೇಮ್ನಲ್ಲಿಟ್ಟು ಈ ರೀತಿ ಕುಕ್ ಮಾಡಿ ನೋಡಿ, ಒಂದು ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ. ಓಕೆ, ಇವಾಗ ಸ್ವಲ್ಪ ಮಸಾಲಾ ಪೌಡರ್ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಗ್ಯಾಸ್ ಲೋ ಫ್ಲೇಮ್ ಮಾಡಿ 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲಾ ಪೌಡರ್,
ಆ್ಯಂಡ್ ನಾವು ರೆಡಿ ಮಾಡಿರೋ ಪೆಪ್ಪರ್ ಫ್ರೈ ಮಸಾಲ ಪೌಡರ್ ಅರ್ಧ ಕ್ವಾಂಟಿಟಿ ಪೌಡರ್ನ ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮಸಾಲೆನ ಫ್ರೈ ಮಾಡ್ಕೋತಿಲ್ಲ, ಅದ್ರ ಬದಲಿಗೆ ಕುಕ್ ಮಾಡ್ಕೋತಿದ್ದೀವಿ. ಇವಾಗ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಮಾಡ್ತಾ ಕುಕ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಿದ್ದೀನಿ. ಈ ಮಸಾಲೆ ತಿಕ್ಕಾಗಿ ಬರಬೇಕು, ಅಷ್ಟರ ತನಕನೂ ಸ್ಟಿರ್ ಮಾಡ್ತಾ ಮಾಡ್ತಾ ಕುಕ್ ಮಾಡ್ಕೊಳ್ಳಿ. ಈ ಮಸಾಲೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕುಕ್ ಆದರೆ ಮಾತ್ರ ಈ ಮಶ್ರೂಮ್ ಪೆಪ್ಪರ್ ಫ್ರೈ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲೀನ್ ಮಾಡಿ ವಾಶ್ ಮಾಡಿ ಆ್ಯಂಡ್ ಡ್ರೈ ಮಾಡಿರೋ 400 ಗ್ರಾಮ್ ಮಶ್ರೂಮ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಈ ಸ್ಟೇಜ್ನಲ್ಲಿ ಮಸಾಲೆ ಒಳ್ಳೆ ರೀತಿಯಲ್ಲಿ ಮಶ್ರೂಮ್ಗೆ ಕೋಟ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುಕ್ ಮಾಡಿ. ನಾಲ್ಕರಿಂದ 5 ನಿಮಿಷ ಕುಕ್ ಮಾಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಇದನ್ನು ಹೈ ಫ್ಲೇಮ್ನಲ್ಲಿ 2 to 3 ಮಿನಿಟ್ಸ್ ಕುಕ್ ಮಾಡಬೇಕು. ಆಫ್ಟರ್ 2 to 3 ಮಿನಿಟ್ಸ್ ಮಶ್ರೂಮ್ನಲ್ಲಿರೋ ಎಲ್ಲ ವಾಟರ್ ರಿಲೀಸ್ ಆಗಿರುತ್ತೆ. ಇದನ್ನು ಇವಾಗ ಹೈ ಫ್ಲೇಮ್ನಲ್ಲಿ ಸ್ಟಿರ್ ಮಾಡ್ತಾ ಮಾಡ್ತಾ ಎಲ್ಲ ವಾಟರ್ನು ಡ್ರೈ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ಡ್ರೈ ಆಗ್ತಾ ಬರ್ತಿದೆ. ಈ ಸ್ಟೇಜ್ನಲ್ಲಿ ನಾವು 4 to 5 ಗ್ರೀನ್ ಚಿಲ್ಲಿ, 10 to 15 ಕರಿ ಲೀವ್ಸ್, ರಿಮೈನಿಂಗ್ ಪೆಪ್ಪರ್ ಫ್ರೈ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಫ್ ಲೆಮನ್ ಜ್ಯೂಸ್ ಆ್ಯಂಡ್ ಫೈನಲಿ ಚಾಪ್ಡ್ ಕೊರಿಯಂಡರ್ ಲೀವ್ಸ್ ಇಷ್ಟನ್ನು ಸ್ಟಿರ್ ಮಾಡ್ತಾ ಮಾಡ್ತಾ ಹೈ ಫ್ಲೇಮ್ನಲ್ಲಿ 1 ಮಿನಿಟ್ ಕುಕ್ ಮಾಡಿದರೆ ಸಾಕು. ಈ ಸ್ಟೇಜ್ನಲ್ಲಿ ಟೇಸ್ಟ್ ಮಾಡಿ ಸಾಲ್ಟ್ ಚೆಕ್ ಮಾಡಿ, ರಿಕ್ವೈರ್ಡ್ ಇದ್ದರೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದು ಟೋಟಲ್ ಆಗಿ ಡಿಫ್ರೆಂಟ್ ಆಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಎಲ್ಲರೂ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ಓಕೆ, ಇವತ್ತಿನ ಮಶ್ರೂಮ್ ಪೆಪ್ಪರ್ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.